ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಜಟಾಪಟಿ ಮುಂದುವರಿತಾ ಇದೆ. ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಸಾಕಷ್ಟು ಹೇಳಿಕೆಗಳು ಕೇಳಿಬರ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಅಂದ್ರೆ ಸಿಎಂ ಸ್ಥಾನಕ್ಕೆ ಡಿಕೆಶಿ ಕಸರತ್ತಿನ ಇನ್ಸೈಡ್ ಸ್ಟೋರಿ ಇದು. ರಾಜ್ಯ ಕಾಂಗ್ರೆಸ್ ಮನೆಯ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿದೆ. ಹೈಕಮಾಂಡ್ ಅಂಗಳ ತಲುಪಿದೆ. ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದೇ ತೀರುವ ಹಠಕ್ಕೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿರುವಂತದ್ದು. ಮಧ್ಯಾಹ್ನ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟೂರ್ ಮಾಡ್ತಾರೆ, ಪ್ರಯಾಣವನ್ನು ಬೆಳೆಸ್ತಾರೆ. ನೀರಾವರಿ ಯೋಜನೆಗಳ ನೆಪದಲ್ಲಿ ಡಿಕೆಶಿ ಕುರ್ಚಿ ಟಾಕ್ ಅನ್ನ ನಡೆಸ್ತಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆಯ ಮುಖಾಂತರ ರಾಹುಲ್ ಭೇಟಿಗೆ ಯತ್ನಿಸ್ತಾರಾ ಅಂತ ಹೇಳಿ ಇನ್ನು ಡಿಕೆಶಿ ದೆಹಲಿ ವಾಪಸ್ ಬಳಿಕ ಕಾಂಗ್ರೆಸ್ ಉನ್ನತ ಪಕ್ಷದ ಮೂಲಗಳಿಂದ ಮಾಹಿತಿ ದೊರೆತಿದೆ. ಅಧಿಕಾರ ಹಂಚಿಕೆ ಸೂತ್ರವನ್ನ ಮುಂದಿಟ್ಟು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದ್ರ ಅನ್ನೋದಾಗಿಯೂ ಕೂಡ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿಗಳು, ಜೋರಾದ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ ಬಳಿಕ ಸಿಎಂ ಸ್ಥಾನ ಬದಲಾಗತ್ತೆ ಅಂತಕ್ಕಂಥ ಊಹಾಪೋಹಗಳೆಲ್ಲವೂ ಕೂಡ ಕೇಳಿಬರ್ತಾ ಇತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಆದ್ರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದಾಗಿಯೂ ಕೂಡ ಹೇಳಿಕೆಗಳು ಕೇಳಿಬರ್ತಾ ಇದೆ. ಈ ಒಂದು ಪ್ಲಾನ್ ಅನ್ನು ಕೂಡ ನಡೆಸಿದ್ರು. ಆದ್ರೆ ಇನ್ನೊಂದು ಕಡೆ ಡಿಕೆಶಿ ಬಣದವರು ಇನ್ನು ಮುಂದಿನ ಅವಧಿಯವರೆಗೂ ಕೂಡ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಬೆನ್ನಲ್ಲೇ ಇದೀಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರ್ತಾ ಇದ್ದು 2 ದಿನ ಅಲ್ಲಿಯೇ ಠಿಕಾಣಿ ಹೂಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಹಾರ ಪ್ರವಾಸವನ್ನ ರದ್ದುಗೊಳಿಸಿ ದೆಹಲಿ ಪ್ರಯಾಣ ಹೊರಟಿರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಕುರ್ಚಿ ಮೀಟಿಂಗ್ ಮಾಡತಕ್ಕಂಥ ಸಾಧ್ಯತೆಗಳಿವೆ. ಅಧಿಕಾರ ಹಂಚಿಕೆ ಸೂತ್ರವನ್ನ ಮುಂದಿಟ್ಟುಕೊಂಡು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದ್ರ ಡಿಸಿಎಂ ಡಿಕೆಶಿ ಅನ್ನುವಂತ ಪ್ರಶ್ನೆ ಇದೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗ್ತಾರೆ. ಇವರ ಬಳಿ ಕೆಲವೊಂದಿಷ್ಟು ವಿಚಾರಗಳ ಪ್ರಸ್ತಾಪ ಕೂಡ ಆಗಬಹುದು. ನಂತರದಲ್ಲಿ ಖರ್ಗೆ ಮುಖಾಂತರ ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಡಿಕೆಶಿ ಯತ್ನಿಸಿದಂತೆ ಕಾಣಿಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ಪ್ರಬಲ ವಾದ ಮಂಡಿಸೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಶತಾಯಗತಾಯ ಸಿಎಂ ಸ್ಥಾನವನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಡಿಕೆಶಿ ಇನ್ನೊಂದು ಕಡೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಪ್ರಬಲ ವಾದವನ್ನು ಮಂಡಿಸೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಡಿಕೆಶಿ ದೆಹಲಿ ವಾಪಸ್ ಬಳಿಕ ರಾಜ್ಯ ರಾಜಕಾರಣದ ಚಿತ್ರ ಬದಲಾಗಲಿದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಸಿಎಂ ಸ್ಥಾನ ಬದಲಾವಣೆಯ ವಿಚಾರ. ಹಾಗಾಗಿ ಕೆಲವೊಂದಿಷ್ಟು ಟಾಕ್ಸ್ಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿಹಾರ ಚುನಾವಣೆಯ ನಂತರದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ ಅಥವಾ ದೆಹಲಿಗೆ ಹೋಗ್ತೀವಿ ಅಂತಕ್ಕಂಥ ಮಾತುಗಳೆಲ್ಲವೂ ಇತ್ತು. ಆದ್ರೆ ಈಗ ದಿಢೀರನೆ ದೆಹಲಿ ಪ್ರಯಾಣವನ್ನ ಹೋಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾರನ್ನೆಲ್ಲ ಭೇಟಿ ಆಗಬಹುದು, ಯಾವ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ? ದಿವ್ಯದಾಸ್, ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ ಇಂದು ಬೆಳಿಗ್ಗೆ ಅವರು ಈ ಬಾಗಲಕೋಟೆ ತೆರಳುತ್ತಾರೆ. ಅಲ್ಲಿ HY ಮೇಟಿ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ ನಂತರ ಅವರು ನೇರವಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ದೆಹಲಿಗೆ ತೆರಳಿದ ನಂತರ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರ ಜೊತೆ ಒಂದಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ. ಕರ್ನಾಟಕದ ನೀರಾವರಿ ಯೋಜನೆಗಳು ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಇರುವಂತಹ ವಿಚಾರಣೆಗಳಿಗೆ ಮತ್ತು ಪ್ರಕರಣಗಳ ಬಗ್ಗೆ ಎಲ್ಲಿಗೆ ಬಂತು, ಏನ್ ಮಾಡಬೇಕು ಅಂತ ಬಗ್ಗೆ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳುವಂತ ಮತ್ತು ಸಲಹೆ ಸೂಚನೆ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿಸಿಎಂ ಅವರು ಇವತ್ತು ಏನು ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಆಲ್ಟ್ ಆಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲ ಹಿರಿಯ ಅಧಿಕಾರಿಗಳು, ಜಲಸಂಪನ್ಮೂಲ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡೋದಿರ್ಬೋದು ಮತ್ತು ಕಾವೇರಿ ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು ಮತ್ತು ಕೃಷ್ಣಾ ಜಲನಯನ ಪ್ರದೇಶದಲ್ಲಿ ಈಗಾಗಲೇ ಏನು UKP 3 ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದ್ರ ಬಗ್ಗೆ ಸಹ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ. ಇನ್ನು ಎರಡನೇದಾಗಿ ಮತ್ತು ಮಹತ್ವದ್ದಾಗಿ ಏನು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಚರ್ಚೆಗೆ ಬರ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುತೇಕ ದೆಹಲಿಯಲ್ಲಿರುವಂತ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಬಿಹಾರ ಚುನಾವಣೆಯಲ್ಲಿ ಬಿಸಿ ಆಗಿರೋ ಕಾರಣಕ್ಕೋಸ್ಕರ KC ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲ ಇರ್ಬೋದು ಮತ್ತು ವರಿಷ್ಠರು ತುಂಬಾ ಜನ ನಾಯಕರುಗಳು ದೆಹಲಿಯಲ್ಲಿ ಇಲ್ಲ. ಅದೇ ಖರ್ಗೆ ಅವರು ದೆಹಲಿಯಲ್ಲಿ ವಾಸ್ತವ್ಯ ಇದ್ದಾರೆ. ಹಾಗಾಗಿ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ. ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸಬೇಕು ಅಂತ ಚಿಂತನೆ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುರ್ಜೇವಾಲ ಇರಬಹುದು ಮತ್ತು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಸಹಕಾರ ಇದೆ ಅಂತ ಒಂದು ಮಾತು ಚರ್ಚೆ ನಡೀತಾ ಇದೆ.
ಹೀಗಾಗಿ ದೆಹಲಿಗೆ ತೆರಳುವಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮನವೊಲಿಸಿ ರಾಹುಲ್ ಗಾಂಧಿ ಅವರ ಬಳಿ ಈ ಒಂದು ವಿಷಯನ ಚರ್ಚೆ ನಡೆಸಿ ಆ ಮೂಲಕ ಅಥವಾ ಈ ಒಂದು ವಿಚಾರದಲ್ಲಿ ನೇತೃತ್ವವನ್ನು ವಹಿಸಿ ಮುಂದಾಳತ್ವವನ್ನು ವಹಿಸಿಕೊಂಡು ನನಗೆ ಅಧಿಕಾರ ಬಿಟ್ಕೊಡುವ ವಿಚಾರದಲ್ಲಿ ನೀವು ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಮಾಡಿ ಅಂತ ಒಂದು ಒತ್ತಾಸೆಯನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ. ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಿ ಹಲವಾರು ನಾಯಕರನ್ನ ಭೇಟಿ ಮಾಡಿ ಈ ಒಂದು ವಿಚಾರದಲ್ಲಿ ಅಧಿಕಾರ ಹಂಚಿಕೆ ಸೂತ್ರವನ್ನ ನೀವು ನವೆಂಬರ್ 20ನ ಒಳಗಾಗಿ ನೀವು ಜಾರಿಗೊಳಿಸಿ ಅಂತ ಅನ್ನೋದು ಒಂದು ವಿಷಯ. ಎರಡನೇ ವಿಷಯ, ನವೆಂಬರ್ 20ರಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಏನು ಕೆಪಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಳಿಸ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು 100 ಕಾಂಗ್ರೆಸ್ ಭವನಗಳ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನಡೆಸಲಿಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಆ ಕಾರ್ಯಕ್ರಮಗಳಿಗೆ ಇವರೆಲ್ಲರೂ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ನಾಯಕರುಗಳನ್ನ ಆಹ್ವಾನ ನೀಡುವಂತ ಒಂದು ಪ್ರಕ್ರಿಯೆನೂ ಸಹ ಇದೆ. ಹೀಗಾಗಿ ಆ ಸಂದರ್ಭದಲ್ಲಿ ಆಹ್ವಾನ ನೀಡುವರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆನೂ ಸಹ ಚರ್ಚಿಸುವಂತ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಇವೆಲ್ಲ ವಿಷಯಗಳನ್ನ ಹೊರತುಪಡಿಸೂ ಸಹ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಏನಿದೆ ಅದನ್ನ ನಾವು ಯಾವ ತರ ಟ್ಯಾಕಲ್ ಮಾಡಬೇಕು ಅಂತ ಬಗ್ಗೆನೂ ಸಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಚರ್ಚಿಸುವಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ ಹಲವಾರು ಶಾಸಕರುಗಳು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ. ಆದ್ರೆ ಎಲ್ಲ ನಾಯಕರುಗಳು ಬಿಹಾರದಲ್ಲಿರುವ ಕಾರಣಕ್ಕೋಸ್ಕರ ಈ ಒಂದು ವಿಷಯವನ್ನ ಚರ್ಚಿಸಲಿಕ್ಕೆ ಯಾರು ಸಹ ಪೋಸೋತಿಲ್ಲ. ಅಲ್ಲಿ ಬಿಹಾರದಲ್ಲಿ ಏನು ಇಂಡಿಯಾ ಒಕ್ಕೂಟದ ನಾಯಕರುಗಳು ಇಂಡಿಯಾ ಒಕ್ಕೂಟ ಈ ಬಾರಿ ಅಧಿಕಾರಕ್ಕೆ ಬರ್ತಂತ ಕಾರಣಕ್ಕೋಸ್ಕರ ವಿಶ್ವಾಸ ಇರುವಂತ ಬಹುತೇಕ ನಾಯಕರುಗಳು ಆ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಹಾಗಾಗಿ ಈಗ ಒಂದಷ್ಟು ಪೀಠಿಕೆಯನ್ನ ಹಾಕಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಥವಾ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರವನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದರ ಭಾಗವಾಗಿ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿ.ಸಿ.ಎಂ. ಅವರು ಈಗ ಅರ್ಲಿಯಾಗಿ ಯಾಕೆ ಮತ್ತೊಂದು ಅವರು 11ನೇ ತಾರೀಕು ಮತ್ತೊಮ್ಮೆ ದೆಹಲಿಗೆ ಅವರು ಭೇಟಿ ನೀಡ್ತಾರೆ. ಈಗ 2 ದಿನಗಳ ಕಾಲ 3 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾರೆ. ಮತ್ತೆ ಅವರು ವಾಪಸ್ ಬಂದ ನಂತರ ಮತ್ತೆ 11ನೇ ತಾರೀಕು ದೆಹಲಿಗೆ ಡಿ.ಸಿ.ಎಂ. ಹೋಗ್ತಾರೆ. 14ನೇ ತಾರೀಕು ಸಿದ್ದರಾಮಯ್ಯನವರು ಸಹ ದೆಹಲಿಗೆ ತೆರಳುತ್ತಾರೆ. 14ನೇ ತಾರೀಕು ಬಿಹಾರ ಚುನಾವಣೆಯ ರಿಸಲ್ಟ್ ಬರ್ತದೆ. ಹೀಗಾಗಿ ಅಷ್ಟು ಒಳಗಾಗಿ ಇವೆಲ್ಲವನ್ನ ಎಲ್ಲ ಪೀಠಿಕೆಯನ್ನ ಹಾಕಿ ಎಲ್ಲ ವೇದಿಕೆಯನ್ನು ಸಿದ್ಧಪಡಿಸಬೇಕು ಅಂತ ಒಂದು ಡಿ.ಸಿ.ಎಂ. ಅವರ ಒಂದು ಇಚ್ಛೆ ಆಗಿದೆ. ಹೀಗಾಗಿ ಆ ಒಂದು ಪ್ರಕ್ರಿಯೆಗೆ ಅವರು ತೊಡಗಿರುವಂತದ್ದು ಕಾಂಗ್ರೆಸ್ ರಾಜ್ಯ ರಾಜಕಾರಣದ ಸಂಚಲನ ಸೃಷ್ಟಿ ಮಾಡಿದೆ. ಹೀಗಾಗಿ ರಾಜಕಾರಣ ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗುವಂತ ಬಹುತೇಕ ಎಲ್ಲ ಸಾಧ್ಯತೆಗಳಿವೆ. ಈ ಒಂದು ವಾರ ಡಿ.ಸಿ.ಎಂ. ಅವರು ದೆಹಲಿಗೆ ನಿರಂತರವಾಗಿ ಭೇಟಿ ನೀಡುವಂತದ್ದು ಮತ್ತು 15ನೇ ತಾರೀಕು ತನಕ ನವೆಂಬರ್ 15ರ ಒಳಗಾಗಿ ಇವೆಲ್ಲ ಪ್ರಕ್ರಿಯೆಗಳು ಇನ್ನಷ್ಟು ತೀವ್ರಗೊಳಿಸುವಂತ ಒಂದು ಸಾಧ್ಯತೆ ಇದೆ. ಮತ್ತು ಬಹುತೇಕ ಎಲ್ಲ ನಾಯಕರುಗಳು ದೆಹಲಿಯತ್ತ ತೆರಳಿ ಕೆಲವರು ಸಚಿವ ಸ್ಥಾನ ಉಳಿಸ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಬಣದವರು ಹೇಳಿದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸಂಪೂರ್ಣ ಎಲ್ಲರನ್ನೂ ಸಹ ಬದಲಾವಣೆ ಮಾಡಿಕೊಂಡು ನೂತನ ಸಂಪುಟ ರಚನೆ ಮಾಡಬೇಕು ಅಂತ ಅವರು ಕಸರತ್ತು ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರ ನಡುವಿನ ಅಧಿಕಾರ ತಾಕಲಾಟ ಯಾವ ಹಂತಕ್ಕೆ ತಲುಪುತ್ತೆ ಮತ್ತು ಯಾರಿಗೆ ನಿಜಕ್ಕೂ ಅಧಿಕಾರ ಸಿಗುತ್ತಾ, ಈ ನವೆಂಬರ್ ಕ್ರಾಂತಿಯ ಫಲ ಅಥವಾ ನವೆಂಬರ್ ಕ್ರಾಂತಿಯಿಂದ ಪರಿಣಾಮ ಯಾರಿಗೆ ಲಾಭ ಆಗುತ್ತೆ, ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಉಳಿಸ್ಕೋತಾರ ಅಥವಾ ಡಿ.ಸಿ.ಎಂ. ಅವರು ಅಧಿಕಾರ ಪಡ್ಕೋತಾರ ಅಂತ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.